ಅಲ್ಲ ನಿಮ್ಗೆ ಗೊತ್ತಿತ್ತ ಪುಟ್ಟಕ್ಕನ ಮಕ್ಕಳು ಇಷ್ಟು ದೊಡ್ಡ ಲಾರ್ಜ್ ಸೀರಿಯಲ್ ಬರುತ್ತೆ, ಉಮಾಶ್ರೀ ಅವ್ರು ಇರ್ತಾರೆ, ಹೀರೋ ಇಲ್ಲ, ಸೀರಿಯಲ್ ಒಂದು ಸೀರಿಯಲ್ ಬರುತ್ತೆ, ನಿಮ್ಗೆ ಅದು ಐಡಿಯಾನೂ ಇಲ್ಲ ಅನ್ಸುತ್ತೆ. ಸೀರಿಯಲ್ ಬಂತು ನಂಬರ್ 1 TRP ಇರೋ ಸೀರಿಯಲ್. ಧನುಷ್ ನೀವು ನಂಬರ್ 1 TRP ಸೀರಿಯಲ್ ಹೀರೋ. ಎಲ್ಲಾರು ನೋಡ್ತಾರೆ ಇಲ್ಲಿವರೆಗೂ. ಹೌದು, ಹಿಸ್ಟ್ರಿಯಲ್ಲೇ ಇಲ್ಲ ಆಕ್ಚುಲಿ. 13.5 TVR ಲಾಂಚ್ ಅಂಡ್ ಇಲ್ಲಿವರೆಗೂ ಮೇ ಬಿ 1 or 2 weeks ಹಿಂದೆ ಹೋಗಿ ಮುಂದೆ ಬಂದಿರ್ಬೋದು, ಬಟ್ ಆದ್ರೆ ನಂಬರ್ 1 ಅಲ್ಲೇ ಇದೆ. ಅಂಡ್ ಈಗ ಇನ್ನೊಂದು ಹಿಸ್ಟ್ರಿ ಅಂತ ಹೇಳಬೇಕು ಅಂದ್ರೆ ಲೈಕ್ 7:30 ಇದ್ದ ಸ್ಲಾಟ್ ನ 6:30 ಆಗೋದು. 6:30 ಇದುವರೆಗೂ ಯಾವ ಸೀರಿಯಲ್ ನಂಬರ್ 1 ಬಂದಿದೆ ಅಂತದ್ರಲ್ಲಿ ನಮ್ ಸೀರಿಯಲ್ ನಂಬರ್ 1 ಅಲ್ಲೇ ಇದೆ. ಎಷ್ಟು ಆಡಿಯನ್ಸ್ ಹುಕ್ ಆಗಿದೆ. ಎಲ್ಲ ಇವಾಗ ನಾನೇ ಒಂದ್ಸರಿ ಹೋಗಿದ್ದೆ 6:30 ನಮ್ಮ ಅಮ್ಮ ಆಗ್ತಾ ಇದ್ರು, ಏನ್ ಗಮ್ಮ ಇವಾಗ ಅಂದ್ರೆ ನಿನ್ ಸೀರಿಯಲ್ ಬರುತ್ತೆ. ನನಗೆ ಶಾಕ್, ಇಷ್ಟು ಬೇಗ ಬರುತ್ತೆ ನನ್ನ ಸೀರಿಯಲ್ ಅಂತ ಫೀಲ್ ಆಗ್ತದೆ. ಸೊ ಜನ ಆಗ್ತಾನೆ ಕೆಲ್ಸಗಳನ್ನ ಬಂದು ಈಗ ಸೆಟ್ಲ್ ಆಗ್ತಾ ಇರ್ತಾರೆ. ಆ ಟೈಮಲ್ಲಿ ಯಾರು ಟಿವಿ ಆನ್ ಮಾಡಲ್ಲ, ಬಟ್ ಆ ಟೈಮಲ್ಲೂ ನೋಡ್ತಾ ಇದ್ರೆ ನಂಬರ್ 1 ಇದೆ ಅಂದ್ರೆ ಅದಕ್ಕೇನೋ ಒಂದು ತಾಕತ್ತಿದೆ. ಖಂಡಿತವಾಗ್ಲು ಅದು TVR ಅಲ್ಲೂ ಕೂಡ ವ್ಯತ್ಯಾಸ ಆಗಿಲ್ಲ. ಈಗ ಎಷ್ಟೊಂದು ಸೀರಿಯಲ್ಸ್ ಬಂದು ನಿಮ್ ಸೀರಿಯಲ್ ಲಾಂಚ್ ಆಗಿದ್ಮೇಲೆ ಈಗ ಕೆಲವು ಸೀರಿಯಲ್ ಒಂದ್ 6 ತಿಂಗಳಾದ್ಮೇಲೆ TRP ಹೋಗ್ಬಿಡುತ್ತೆ. ಅವಾಗ ನೀವು ಶೋ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತು. ಬಟ್ ಶುರು ಆದಾಗಿಂದ ಇಲ್ಲಿ ತನಕ ಇಷ್ಟು TRP ಮೇಂಟೈನ್ ಮಾಡ್ಕೊಂಡ್ ಬಂದಿದೆ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ? ಅದು ನಂಗೆ ಸ್ಟಾರ್ಟಿಂಗ್ ಅಂತೂ ನೀವು ಹೇಳ್ದಂಗೆ ನಂಗೆ ಐಡಿಯಾನೇ ಇದ್ದಿಲ್ಲ. ನಂಗೆ ಏನಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಐಡಿಯಾ ಅನ್ನೋದು ಬೇರೆ, ನನ್ಗೆ ಗೊತ್ತಿದ್ದಿಲ್ಲ ಲೈಕ್ ಇಂಡಸ್ಟ್ರಿ ಅಂದ್ರೆ ಹೆಂಗಿರುತ್ತೆ, ಅಲ್ಲಿ ಟಿವಿ ಚಾನಲ್ ಅಂದ್ರೆ ಏನು, ಅಲ್ಲಿ ಯಾವ ಸ್ಟೋರಿ ಅಂತ ಕೂಡ ನಂಗೆ ಗೊತ್ತಿದ್ದಿಲ್ಲ. ನೋಡ ನಿನ್ ಕ್ಯಾರೆಕ್ಟರ್ ಹಿಂಗಿರುತ್ತೆ, ಬಂಗಾರಮ್ಮ ನಿಮ್ ಮಗ ಈ ತರ ಸ್ವಲ್ಪ ರೌಡಿ ತರ ಇರ್ತೀಯ, ಅಷ್ಟೇ ಗೊತ್ತಿದ್ದೀನಿ ನನಗೆ. ನನ್ಗೆ ಓಕೆ ಆ ತರ ಕ್ಯಾರೆಕ್ಟರ್ ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಷ್ಟು ಮಾತ್ರ ಗೊತ್ತಿತ್ತು. ಅಲ್ಲಿ ಲೈಕ್ ಫೈಟ್ಸ್ ಬರುತ್ತೆ, ಒಂದು ಸಿನಿಮಾ ರೇಂಜ್ಗೆ ಫೈಟ್ ನ ಒಂದು 2 days ಶೂಟ್ ಮಾಡಿ ಅದು ಆ ರೇಂಜ್ ನನ್ ಎಂಟ್ರಿ ತರ ತಗೋತಾರ ನನ್ಗೆ ಗೊತ್ತಿದ್ದಿಲ್ಲ. ಅದು ನನಗೆ ಯಾವ ತರ ಇತ್ತು ಅಂದ್ರೆ ಅನ್ಕೊಂಡಿ ಸಿಗ್ತಿದೆಯಲ್ಲ ಅನ್ನೋದ್ರ ತುಂಬಾ ಖುಷಿ ಇತ್ತು ನನಗೆ. ಅಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೆ ಆ ಟೈಮಲ್ಲಿ ಆರೋಲ್ ಜಗದೀಶ್ ಅವರು. ಲೈಕ್ ಅವ್ರು ಕೊಟ್ಟಿದ್ ನಂಬಿಕೆ ಇಷ್ಟ. ನೋಡೋ ಯಾರ್ ನಂಬ್ಲಿ ಬಿಡ್ಲಿ ಚಾನಲ್ ಒಪ್ಕೊಳ್ಳಿ, ನಾನ್ ನಿನ್ ನಂಬಿದ್ದೀನಿ, ನಂಬಿಕೆನ ಉಳಿಸ್ಕೊ. ಅವ್ರು ಇಷ್ಟ ಹೇಳಿದ್ರು, ಉಳಿಸ್ಕೋತೀಯ? ಹೌದು ಸರ್. ಅಲ್ಲಿಂದ ಇಲ್ಲಿವರೆಗೂ ಹಂಗೆ ಉಳಿಸ್ಕೊಂಡ್ ಬಂದಿದ್ದೀನಿ. ಯಾವ್ದ್ರಲ್ಲೂ ಬಿಟ್ಬಿಟ್ಟಿಲ್ಲ, ಯಾವ ಫೈಟು ಇಲ್ಲ ಅಂದಿಲ್ಲ, ಯಾವ ಸೀನು ಇಲ್ಲ ಅಂದಿಲ್ಲ. ಎಲ್ಲಾದ್ರೂ ರೆಡಿ, ರಾತ್ರಿ ರೆಡಿ, ಬೆಳಗ್ಗೆ ರೆಡಿ, ಚಪ್ಪಲಿ ಇದ್ರು ರೆಡಿ, ಚಪ್ಪಲಿ ಇಲ್ಲಾದ್ರೂ ರೆಡಿ, ಏನ್ ಬೇಕು ಹೇಳಿದಾರಂತ ಪ್ರತಿಯೊಂದು ಬಾವಿಯಲ್ಲಿ ಬಿದ್ದೀನಿ. ನನಗೆ ಸ್ಟಾರ್ಟಿಂಗ್ ಇರ್ಬಿಟ್ಟೆ ಅದ ಒಂದು ಇದು ಶೂಟಿಂಗ್ ಇತ್ತು, ಒಂದು ದೊಡ್ಡ ಬಾವಿ, ಅದು ಫುಲ್ ಡೀಪ್ ಇದೆ ಆಕ್ಚುಲಿ. ಅದು ನೀನೊಂದು ಓನರ್ ಕೇಳಿದ ಅವನೊಂದು ಎಷ್ಟು 60 feet ಏನೋ ಅಂತ, ಅದು ನೀರು ತುಂಬಾ ಇದೆ, ಜಂಪ್ ಮಾಡ್ಬೇಕು ಸರ್. ಓಕೆ ಆಯ್ತು, ನಾನು ಜಂಪ್ ಮಾಡ್ಬಿಡಾಗ ನನ್ಗೆ ಅಭ್ಯಾಸ ಇದೆ, ನಾವೆಲ್ಲ ಹಳ್ಳಿಯಲ್ಲಿದ್ದು ನಮ್ಗೆಲ್ಲ ಅಭ್ಯಾಸ ಇದೆ. ಬಟ್ ಜಂಪ್ ಮಾಡಿದಾಗ ನನ್ಗೆ ಐಡಿಯಾ ಇದ್ದಿಲ್ಲ ಈ ಪ್ಯಾಂಟು ಮತ್ತೆ ಶರ್ಟ್ ಅಷ್ಟು ತೂಕ ಬರುತ್ತೆ ಅಂತ. ಜೀನ್ಸ್ ಪ್ಯಾಂಟ್ ಹಾಕೊಂಡು ಆಗಿಬಿಡಿದ್ರು, ಎಳಿತಾ ಇದೆ ಫುಲ್ಲು, ನನಗೆ ಉಸಿರಾಡಕ್ಕಾಗ್ತಿಲ್ಲ. ಯಾವ ರೇಂಜಿಗೆ ಅಂದ್ರೆ ಅಲ್ಲಿ ಸೆಂಟರ್ ಇದ್ದೀರಿ, ಸೆಂಟರ್ ವಿತ್ ಆಕ್ಟಿಂಗ್ ಕೂಡ ಆಗ್ತಿದೆ, ಅಲ್ಲೇ ಕ್ಯಾಮರಾ ರನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಕಷ್ಟ ಪಟ್ಟಿ ಏನಂದ್ರೆ ಆ ಒಂದು ಸೀಸನ್ ಮಾತ್ರ. ಬಟ್ ಆದ್ರೆ ನಾನು ಹೇಳೋದನ್ನ ಸ್ವಲ್ಪ ಸೇಫ್ಟಿ ನೋಡ್ಕೋಬೇಕು. ನಾವು ಜೋಶಲ್ಲಿ ಹೋಗ್ತೀವಿ, ಬಟ್ ಆದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ಸೊ ತುಂಬಾ ಡೆಡಿಕೇಶನ್ ಅಲ್ಲೇ ಮಾಡ್ತೀರಾ. ಸರಿ, ಇವಾಗ ಸೀರಿಯಲ್ ಸ್ಟಾರ್ಟ್ ಆಯ್ತು, ನೀವು ಹೀರೋ ಅಂತ ನಿಮ್ ಫೋಲ್ಡರ್ ಹೆಸರು ನೋಡಿದ್ರಿ, ಅವಾಗ ಲುಕ್ ಹಿಂಗೆ ಆಯ್ತಾ? ಫುಲ್ ಹೇರ್ ಎಲ್ಲ ಇಷ್ಟು ಲುಕ್ ಒಂದ್ ಸ್ವಲ್ಪ ಅವಾಗ ಸ್ವಲ್ಪ ದಪ್ಪ ಇದೆ ಇಲ್ಲ ಸೈಕ್, ಮತ್ತೆ ಗಡ್ಡ ಎಲ್ಲ ಅಷ್ಟೊಂದೆಲ್ಲ ಶೇಪ್ ಎಲ್ಲ ಇದ್ದಿಲ್ಲ, ಕೂದಲು ಅಷ್ಟೇ ನಾರ್ಮಲ್ ಆಗಿದೆ. ಅವ್ರ ಲುಕ್ ಬೇಕು ಅಂತ ಹೇಳಿದ್ರು, ಒಂದ್ ಸ್ವಲ್ಪ ಈ ಹೇರ್ಸ್ ಇದೆಯಲ್ಲ ಅದನ್ನ ಸ್ವಲ್ಪ ನೀಟ್ ಮಾಡ್ಕೊಂಡು ಗಡ್ಡ ಒಂದ್ ಸ್ವಲ್ಪ ಶೇಪ್ ಮಾಡೋ ಸಾಕು ಅಂತ ಹೇಳಿದ್ರು. ಅದ್ರ ತಕ್ಕಂಗ್ ಮಾಡಿದೆ. ಲುಕ್ ಟೆಸ್ಟ್ ಅದಿತ್ತಲ್ಲ, ಲೈಕ್ ಅವತ್ತು ಹೋಗಿ ಕುತ್ಕೊಂಡೆ, ಈ ಲುಕ್ ಓಕೆ ಅಂತ ಹೇಳಿದ್ರು. ನೀವು ಹೋಗಿದ ತಕ್ಷಣ ಅದು ಫೈನಲ್ ಆಯ್ತು. ಯಾವಾಗ ಗೊತ್ತಾಯ್ತು ನಿಮ್ಗೆ ಉಮಾಶ್ರೀ ಮೇಡಮ್ ಮಾಡ್ತಾರೆ ನಮ್ಮ ಸೀರಿಯಲ್ ಅಲ್ಲಿ ಪುಟ್ಟಕ್ಕ ಅಂದ್ರೆ ಅವರೇ ಅಂತ? ಯಾವಾಗ ಗೊತ್ತಾಯ್ತು? ನನಗೆ ಆಕ್ಚುಲಿ ಏನಂತ ಹೇಳಿದ್ರೆ, ನಮ್ಮಮ್ಮ
ಉಮಾಶಿ ಕ್ಯಾರೆಕ್ಟರ್ ಇರ್ತಾರೆ ಅಂತ ಹೇಳ್ಬಿಟ್ಟಿದ್ರು. ಓಕೆ. ನಾವು ಬಂಗಾರಮ್ಮ ಅಂದ್ರೆ ಯಾಕಂದ್ರೆ ಗೊತ್ತಲ್ಲ ಉಮಾಶಿ ಅಮ್ಮ ಅಂದ್ರೆ ಇಷ್ಟಪ್ಪ ಕೊಟ್ಟು ಇಟ್ಕೊಂಡು ಬೇಕಾದ್ರೆ ಕಾಸಿನ ಸರ್ವ ಹಾಕೊಂಡು ಏನೋ ಅಂತ ಆ ರೇಂಜ್ ಇರ್ತಾರೆ. ನಾನು ಮೋಸ್ಟ್ಲಿ ಅವರೇ ಮಾಡ್ಬೋದು ಅನ್ನೋ ನಂತರ ಇತ್ತು. ಆಮೇಲೆ ನೋಡ್ರೆ ಇಲ್ಲ ಅವ್ರು ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾರೆ, ನಿಮ್ ಅತ್ತೆ ಕ್ಯಾರೆಕ್ಟರ್ ಆಗುತ್ತೆ, ಹೀರೋನವ್ರ ಅಮ್ಮ ಆಗ್ತಾರವ್ರು, ನೀವಮ್ಮ ಬೇರೆ. ಓಕೆ ಸರಿ ಆಯ್ತು. ಲುಕ್ಟೇಶ್ ಒಂದಿತ್ತು, ನಮ್ಮಮ್ಮ ಬೇರೆ ಯಾರೋ ಹೋಗ್ತಿದ್ರು, ಲೈಕ್ ಅವ್ರು ನೋಡಿದ್ರೆ ಓಕೆ ಇವ್ರ. ಬಟ್ ಆದ್ಮೇಲೆ ಅವ್ರು ಇಲ್ಲ ಅಂತ ಆಯ್ತು. ನೆಕ್ಸ್ಟ್ ಕಟ್ ಮಾಡ್ರೆ ಮಂಜು ಅಷ್ಟೇ. ನನಗೆ ಅವಾಗ ಇವ್ರು ನೋಡಿದ ಇವರು ಪಕ್ಕ ಇದಾರೆ ತಾಯಿ ಕ್ಯಾರೆಕ್ಟರ್ಗೆ, ಬಂಗಾರ ಮಾತ್ರ ಆ ಒಂದು ಇದು ಆ ಕಳೆ ಕರೆಕ್ಟ್ ಆಗಿದೆ ಇವ್ರಿಗೆ ಅಂತ ನಂಗೆ ತುಂಬಾ ಫೀಲ್ ಆಯ್ತು. ಸೊ ಅಂಡ್ ಅಮ್ಮ ನನ್ನ ಟ್ರೀಟ್ ಮಾಡಿದಾಗಿರ್ಬೋದು, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಮ್ಮ ಮಗನ ತರ ಅಷ್ಟು ಬಾಂಡಿಂಗ್ ಕಾಣಿಸ್ಬೇಕು ಅಂದ್ರೆ ಅದೊಂದ್ ಸ್ವಲ್ಪ ಇರ್ಬೇಕು. ಇದ್ರೆ ಇಲ್ಲಾಂದ್ರೆ ಅವ್ರು ಯಾರೋ ಬೇರೆ ನಾವ್ಯಾರೋ ಬೇರೆ ಅಂತ ಅಷ್ಟು ಫೀಲ್ ಸಿಗಲ್ಲ. ಬಟ್ ಅಮ್ಮ ಇದ್ದಿದ್ದಾಗಿರ್ಬೋದು, ನನ್ನ ಜೊತೆ ಅಷ್ಟು ಪ್ರೀತಿಯಿಂದ ಇದ್ದಿದ್ದು ನನಗೆ ತುಂಬಾ ಕಂಫರ್ಟಬಲ್ ಆಗಿ ಅವ್ರ ಜೊತೆ ಆಕ್ಟಿಂಗ್ ಮಾಡಕ್ಕೆ, ಮತ್ತೆ ಏನಾದ್ರು ತಪ್ಪಾಗಿರೋ ನೀಟಾಗಿ ಹೇಳ್ಕೊಡ್ತಾ ಇದ್ರು. ಅವ್ರು ಎಷ್ಟು ಹೆವಿ ಸೀನಿಯರ್, ಬಟ್ ಅದೇ ಏನಾದ್ರು ಸಣ್ಣ ತಪ್ಪಾದಾಗ ಇರ್ಲಿ ಆರಾಮಾಗಿ ಮಾಡೋದು, ಏನು ಪ್ರಾಬ್ಲಮ್ ಈಗ ಹಿಂಗ್ ಮಾಡು ಹಂಗ್ ಮಾಡೋದು ನೀಟಾಗಿ ಹೇಳ್ಕೊಡೋದು. ಅದಂತರ ನಮ್ಗೆ ಅಮ್ಮ ಸದ್ಯ ಬೈದಿಲ್ಲ. ಧನುಷ್, ನೀವು ಅವಾಗಲೇ ಹೇಳ್ತಾ ಇದ್ರಿ ನಾನು ಒಂದು 15 ಆಡಿಷನ್ ಕೊಟ್ಟೆ, ಅದಾದ ನಂತರ ಪುಟ್ಟಕ್ಕನ ಮಕ್ಕಳು ಸಿಕ್ಕಿದ್ದು ಅಂತ. ಪುಟ್ಟಕ್ಕನ ಮಕ್ಕಳು ಬಂತು, ಟೆಲಿಕಾಸ್ಟ್ ಆಯ್ತು, ಎಲ್ಲಾ ಕಡೆ ಸೂಪರ್ ರೆಸ್ಪಾನ್ಸ್. ಸೊ ಯಾರ್ಯಾರು ನಿಮ್ಗೆ ಬೇಡ ಅಂತಿದ್ರಲ್ವಾ ಅವರೆಲ್ಲ ಕಾಲ್ ಮಾಡಿದ್ರೆ ನೆಕ್ಸ್ಟ್ ಏನಾದ್ರು ಫ್ಯೂಚರ್ ಅಲ್ಲಿ, ಅವತ್ತು ಅಂತ ಅಲ್ಲ ಈ ತರ ಒಂದು ಪ್ರಾಜೆಕ್ಟ್ ಇದೆ ಮಾಡ್ತೀವಪ್ಪ ಈ ತರ ಏನಾದ್ರು ಬಂತು ಬರ್ಲೇಬೇಕಲ್ವಾ? ಬಟ್ ನನ್ಗೊಂಥರ ಕ್ಯಾರೆಕ್ಟರ್ ಇದೆ, ನನ್ನ ರಿಜೆಕ್ಟ್ ಮಾಡೋದನ್ನ ನೋಡ್ತಾ ಸೇರ್ಸಲ್ಲ. ಏನೋ ಆದ್ಮೇಲೆ ಯಾರೋ ಬಂದ್ರೆ ಅದು ವೇಸ್ಟ್. ಆಕ್ಚುಲಿ ಏನು ಇದ್ದಿದ್ದಾಗ ಇರ್ತಾರಲ್ಲ, ಈಗ ಏನು ಇದ್ದಿದ್ದಾಗ ಒಂದು ಚಾನ್ಸ್ ಕೊಡ್ತಾರಲ್ಲ ಅವ್ರು ಇಂಪಾರ್ಟೆಂಟ್. ಬಿಡು ಬೇಡ ಆಮೇಲೆ ಏನೋ ಬೆಳೆದ್ಮೇಲೆ ನೋಡೋಣ ಅನ್ಕೊಂಡೆ, ಆಮೇಲೆ ಬೆಳೆದ್ಮೇಲೆ ಬರ್ತಾರಲ್ಲ ಅವರೆಲ್ಲ ನನಗೆ ಇಷ್ಟನೂ ಆಗಲ್ಲ, ಸೇರ್ಸೋದಿಲ್ಲ ಆ ತರ. ನಿಜ ಬೆಳೆದ್ಮೇಲೆ ಅವಕಾಶ ಕೊಡಕ್ ಅವ್ರಿಗೆ ಬೇಡ, ಖಂಡಿತ ಅದು ನಿಜ. ಹಾಗೆ ಇವಾಗ ಬಂತು ಫಸ್ಟ್ ಟೈಮ್ ನಿಮ್ ಮನೇಲಿ ನಿಮ್ ಪೇರೆಂಟ್ಸ್ ಹಾಗೆ ನಿಮ್ ತಂಗಿ ಎಲ್ಲ ನಿಮ್ಮನ್ನ ಫಸ್ಟ್ ಟಿವಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ, ಫ್ರೆಂಡ್ಸ್ ಗಳು ಕೂಡ ಎಲ್ಲ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿದ್ರೆ ಫಸ್ಟ್ ಎಪಿಸೋಡ್ ಬಂದ್ಮೇಲೆ ಏನಂತ ಹೇಳಿದ್ರು? ತುಂಬಾ ಇಷ್ಟ ಆಗಿದ್ದು ರೆಸ್ಪಾನ್ಸ್ ಯಾವ್ದು ನಿಮ್ಗೆ? ಆಕ್ಚುಲಿ ಫಸ್ಟ್ ಎಪಿಸೋಡ್ ಆದ್ಮೇಲೆ ಎಲ್ಲರೂ ಫೋನ್ ಹಾಕ್ಬಿಟ್ಟು ಏಯ್ ಸೀರಿಯಲ್ ಇದೆಯಾ ಇಲ್ವಾ ಅಂತ ಕೇಳಿದ. ಯಾಕೋ ಮತ್ತೆ ನೀನ್ ಬಂದೇ ಇಲ್ವಲ್ಲೋ ಅಂತ. ಫಸ್ಟ್ ದಿನ ಅಯ್ಯೋ ಇಲ್ಲ, ಅದು ಫಸ್ಟ್ ಎಪಿಸೋಡ್ ಇಲ್ಲ, ಸೆಕೆಂಡ್ ಎಪಿಸೋಡ್ ನನ್ನ ಎಂಟ್ರಿ. ಎಲ್ಲರೂ ಕಾಯ್ಕೊಂಡು ಕೂತಿದ್ರೆ ನೀನ್ ಒಳ್ಳೆ ಅಂತ ಬೈತಾ ಇದ್ರು. ನಮ್ಮಮ್ಮ ಇಲ್ಲೂ ಯಾಕೋ ಬಂದಿಲ್ಲ ಲೈಕ್. ಬಟ್ ಆದ್ರೆ ಒಂದ್ಸತಿ ನನಗೆ ಒಂದಿದೆ, ಲೈಕ್ ನನ್ ಶೂಟಿಂಗ್ ಆಗ್ತಾ ಇತ್ತು ಅವತ್ತು, ಟೆಲಿಕಾಸ್ಟ್ ಫಿಕ್ಸ್ ಅಂದ್ರೆ ಸೆಕೆಂಡ್ ಡೇ ನನ್ನ ಎಂಟ್ರಿ ಅಂತ. ಶೂಟಿಂಗ್ ನಂದು ಅವತ್ತು ಆಗ್ತಾನೆ ಇತ್ತು. ಶೂಟಿಂಗ್ ಮುಗಿಸ್ಕೊಂಡು ಒಂದು 6 o'clock ಆಗೋಯ್ತು. ವಾಪಸ್ ಬರ್ತಾ ಇದೀನಿ, ಯಾವ್ದೋ ಬೇರೆ ಏರಿಯಾ. ನನಗೆ ಹೆಂಗಂದ್ರೆ ಯಾವ್ದೋ ಒಂದು ಟ್ರಾಫಿಕ್ ಅಲ್ಲಿ ನಿಂತಿದ್ದೆ, ಯಾವ್ದೋ ಒಂದು ಮನೆ ಇತ್ತು. ಆ ಮನೆ ಒಳಗಡೆ ಯಾವ್ದೊಂದು ಟಿವಿ ಉಂಟು. ನನಗೆ ಹೆಂಗ್ ಫೀಲ್ ಆಗ್ತಿದ್ರೆ ಹೋಗಿ ಅವ್ರ ರಿಮೋಟ್ ಇಟ್ಕೊಂಡು ಜೀ ಕನ್ನಡ ನೋಡಿ ನಾನ್ ಬರ್ತಾ ಇದೀನಿ ನೋಡಿ ಅನ್ನೋ ತರ ಫೀಲ್ ಆಗ್ತದೆ ನನಗೆ. ಜನ ಯಾಕೆ ಆಚೆ ಇದಾರೆ ಇವತ್ತು, ನಾನು ಬರ್ತಾ ಇದ್ದೇನೆ ಇವತ್ತು, ಟಿವಿ ಯಾಕೆ ನೋಡ್ತಾ ಇಲ್ಲ ಅನ್ನೋ ತರ ಕುತ್ಕೊಂಡ್ಬಿಟ್ಟಿತ್ತು ನನಗೆ. ಅದು ಖುಷಿ ಹಠ ಹಂಗೆ ಇರುತ್ತಲ್ಲ, ಫಸ್ಟ್ ಟೈಮ್ ಬರ್ತಿರೋದು ಆರಾಮ ಇವಾಗೇ ಕುಡಿಬೇಕು ಆಮೇಲೆ ಕುಡಿಬೋದ ಆ ತರ ಆಗ್ಬಿಟ್ಟಿತ್ತು ನಂಗೆ. ಲೈಕ್ ಆ ಫಸ್ಟ್ ಡೇ ನಂದು ಇಡೀ ಕರ್ನಾಟಕಕ್ಕೆ ನಾನು ಬರ್ತಾ ಇದ್ದೀನಿ, ಅವ್ರ ಮನೆ ಹೋಗ್ತೇನೆ ಅಂತಾರ ಒಂಥರ. ಎಲ್ಲರೂ ಹೇಳ್ತಾರೆ ಒಂಥರ ಲಕ್ ಆಕ್ಚುಲಿ ನಿಂದು ಅಂತ, ಬಟ್ ನಾನ್ ಅಂತೀನಿ ದೇವರ ಆಶೀರ್ವಾದ ಅಷ್ಟೇ.